ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಹೀಗೆ ಮಾಡಿದರೆ ನೀವು ಚಿಟಿಕೆಯಲ್ಲಿ ಧನಕುಬೇರನ ಆಶೀರ್ವಾದ ಪಡೆಯಬಹುದು. ಸಾಲದಿಂದ ಮುಕ್ತರಾಗಲು, ಅದೃಷ್ಟ ಸಂಪತ್ತನ್ನು ಗಳಿಸಿಕೊಳ್ಳಲು, ಈ ರೀತಿಯಾಗಿ ಕುಬೇರನ ಒಂದು ಆಶೀರ್ವಾದನ ಪಡೆದುಕೊಳ್ಬೇಕಾದ್ರೆ ಈ ಥರ ಮಾಡಿ ಸುಲಭವಾದ ಪರಿಹಾರ. ಕರೆಕ್ಟಾಗಿ ಯಾವುದಕ್ಕೆ ಅಂತ ಹೇಳ್ತೇನೆ. ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ದಿನಗಳನ್ನು ನೋಡಬಹುದು ಅಂತಲೇ ಹೇಳ್ಬೋದು. ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಹತ್ವಪೂರ್ಣವಾದ ವಿಡಿಯೋವನ್ನು ಹಾಕ್ತಾ ಇರ್ತಾನೆ. ನಿಮ್ಮ ವೈಯಕ್ತಿಕ ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಾಶಿ ನಕ್ಷತ್ರ ತಿಳಿಸಿ, ಸಮಸ್ಯೆನ ಕರೆಕ್ಟಾಗಿ ಬರೆದು ಕಳುಹಿಸಿ. ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಅಂಥವರಿಗೆ ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ? ಅದೇ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳಿಸಿದವರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೇಳಬಹುದು, ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಅನ್ನೋದನ್ನು ಒತ್ತಿ ಹೇಳ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹೀಗೆ ಮಾಡಿದರೆ ನೀವು ಚಿಟಿಕೆಯಲ್ಲಿ ಧನಕುಬೇರನ ಆಶೀರ್ವಾದ ಪಡೆಯಬಹುದು. ನೀವು ಸಾಲದಿಂದ ಮುಕ್ತರಾಗಲು, ಸಂಪತ್ತು ಅದೃಷ್ಟವನ್ನು ಪಡೆದುಕೊಳ್ಳಲು ಬಯಸಿದರೆ ಲಕ್ಷ್ಮೀ ದೇವಿಯನ್ನು ಮತ್ತು ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಸಂಪತ್ತಿನ ಒಡೆಯನಾದ ಧನಕುಬೇರನ ಆಶೀರ್ವಾದವನ್ನು ಪಡೆಯುವುದು ಹೇಗೆ? ನಾವು ಏನು ಮಾಡಬೇಕು? ಸುಲಭವಾಗಿದೆ. ಮೊದಲಿನಾಗಿ ಲಕ್ಷ್ಮೀ ಪೂಜೆ. ಈ ಪೂಜೆಯನ್ನು ನಿಯಮಿತವಾಗಿ ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು. ಇದಕ್ಕಾಗಿ ನೀವು ಶ್ರೀ ಸೂಕ್ತಂ ಅಥವಾ ಲಕ್ಷ್ಮೀ ಚಾಲೀಸವನ್ನು ಪಠಿಸಬೇಕು ಎನ್ನುವ ನಂಬಿಕೆ. ಶ್ರೀ ಸೂಕ್ತಂ ಅಥವಾ ಲಕ್ಷ್ಮೀ ಚಾಲೀಸವನ್ನು ದಿನಾಲು 1 ಸಾರಿ ಆದರೂ ಪಠಿಸಿದರೆ ಒಳ್ಳೆಯದು. ಹಾಗೆ ಧನಕುಬೇರ ಯಂತ್ರ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಧನಕುಬೇರ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ. ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ, ಆದಷ್ಟು ಸಾಲದಿಂದ ಮುಕ್ತಿಯನ್ನು ಕೊಡುತ್ತೆ. ಹಾಗೆಯೇ ಹಣಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳ್ತೇನೆ. ಒಂದು ಕುಬೇರನಿಗೆ ಸಂಬಂಧಿಸಿದ್ದು, ಮತ್ತೊಂದು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದು. ಕರೆಕ್ಟಾಗಿ ಕೇಳ್ಕೊಳ್ಳಿ. ಕುಬೇರನ ಪ್ರಿಯವಾದ ಮಂತ್ರವಾದ ಓಂ ಶ್ರೀಂ ರೀಂ ಕ್ಲೀಂ ಕುಬೇರಾಯ ನಮಃ. ಇನ್ನೊಂದು ಸಲ ಓಂ ಶ್ರೀಂ ರೀಂ ಕ್ಲೀಂ ಕುಬೇರಾಯ ನಮಃ. ಮತ್ತು ಲಕ್ಷ್ಮೀ ದೇವಿಯ ಪ್ರಿಯ ಮಂತ್ರವಾದ ಓಂ ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮುಂತಾದ ವಿಶೇಷ ಮಂತ್ರಗಳನ್ನು ಪಠಿಸಿದರೆ ಒಳ್ಳೆಯದು. ಅದು ಎಷ್ಟು ಪಠಿಸಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಹಾಗೆಯೇ ಧನಲಕ್ಷ್ಮಿ ಪ್ರತಿಮೆ ಎಷ್ಟು ಬೇಕಾದರೂ ಪಠಿಸ್ಬೋದು. ಅದು ಇಂತಿಷ್ಟು ಅಂತ ಏನಿಲ್ಲ, 9 ಸಾರಿ ಅಥವಾ ಕೆಲವು ಸಾರಿ 108 ಬಾರಿಯೂ ಆಗ್ಬೋದು, ನಿಮ್ಮ ಇಷ್ಟ. ಹಾಗೆಯೇ ಧನಲಕ್ಷ್ಮಿ ಪ್ರತಿಮೆ. ಲಕ್ಷ್ಮೀ ದೇವಿಯ ಧನಲಕ್ಷ್ಮಿ ರೂಪವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ. ಧನಲಕ್ಷ್ಮಿನ ಪೂಜಿಸಲು ನೀವು ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮರದ ಹಲಗೆಯನ್ನು ಇಟ್ಟು ಅದರ ಮೇಲೆ ಧನಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಧನಕುಬೇರನ ಆರಾಧನೆ ಹೇಗೆ ಅಂದರೆ, ಧನಕುಬೇರನ ರೂಪ ಸಂಪತ್ತಿನ ಒಡೆಯನಾದ ಕುಬೇರನ ಒಂದು ರೂಪ. ಧನಕುಬೇರನ ಆಶೀರ್ವಾದನ ಪಡೆಯುವುದಕ್ಕಾಗಿ ನಿಯಮಿತವಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಬೇಕು, ಕುಬೇರನನ್ನು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ಸಾಧ್ಯವಾದಷ್ಟು ದಾನ ಧರ್ಮ, ಅಂದರೆ ಹಾಗೆಯೇ ಪೂಜಿಸೋದು ಮಾತ್ರ ಅಲ್ಲ, ಆದಷ್ಟು ನಿಮ್ಮ ಕೈಯಿಂದ ಎಷ್ಟು ದಾನ ಧರ್ಮ ಆಗುತ್ತೆ ಅದನ್ನು ಮಾಡಿದರೂ ಕೂಡ ತುಂಬಾ ಒಳ್ಳೆಯದು, ಇನ್ನೂ ಒಳ್ಳೆಯದಾಗುತ್ತೆ. ಹಾಗೆಯೇ ವ್ರತ ಮತ್ತು ಪೂಜೆ ಮಾಡಿ ಸ್ವಾವಲಂಬನೆ ಹಾದಿಯನ್ನು ಹಿಡಿಯಿರಿ. ಶ್ರಮಿಸಿ ನಿಮ್ಮ ಗುರಿಗಳಿಗೆ ಸಮರ್ಪಿತರಾಗಿರಿ. ಸಕಾರಾತ್ಮಕ ಹಾದಿಯಲ್ಲಿ ಸಾಗಿರಿ. ಲಕ್ಷ್ಮೀ ವ್ರತ ಅಥವಾ ಕುಬೇರ ಜಯಂತಿಯಂಥ ವಿಶೇಷ ದಿನಗಳ ಸಮಯದಲ್ಲಿ ಆದಷ್ಟು ಉಪವಾಸ ವ್ರತವನ್ನು ಮಾಡಿ ದೇವರನ್ನು ಆರಾಧಿಸಿ. ಯಾವುದೇ ಒಂದು ವ್ರತ ಆಗಿರ್ಬೋದು, ದೇವರ ವಿಷಯದಲ್ಲಿ ನಮಗೆ ಒಳ್ಳೆಯದಾಗಬೇಕು, ಕಷ್ಟಗಳಿಂದ ಮುಕ್ತಿ ಹೊಂದಬೇಕು, ಸಾಲದಿಂದ ಮುಕ್ತಿ ಹೊಂದಬೇಕು, ಅಥವಾ ನಮಗೆ ಏನೇನೋ ಸಮಸ್ಯೆಗಳ ಕಾಡುವಂಥದ್ದು, ಅದರಿಂದ ದೂರ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ನನ್ನ ಪ್ರಶ್ನೆಗೂ ಅದೇ ಹೇಳ್ತೇನೆ ಉತ್ತರ ಕೊಡುವಾಗ. ಆದಷ್ಟು ದೇವರ ಒಂದು ಪರಿಹಾರವನ್ನು ಮಂತ್ರ ಹೇಳಿ ಅಥವಾ ಈ ಥರ ಆರಾಧನೆ ಮಾಡಿ ಅದು ಇದು ಅಂತ ಹೇಳುವಾಗ ನಾನು ಪ್ರತಿ ಸಲ ಹೇಳ್ತೇನೆ, ನಾವು ಮಾಡೋ ಒಂದು ಪ್ರಾರ್ಥನೆ ಏನಿರುತ್ತೆ, ನಮ್ಮ ಕಷ್ಟಗಳು ಅಥವಾ ಸಮಸ್ಯೆಗಳು ದೂರ ಆಗಬೇಕಾದ್ರೆ ನಾವು ಮಾಡುವಂಥ ಪ್ರತಿಯೊಂದು ದೇವರ ಮಂತ್ರ ಆಗಿರ್ಬೋದು ಅಥವಾ ದೇವರ ಪೂಜೆ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಆದಷ್ಟು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ಧನ್ಯವಾದಗಳು.